ವೀಕ್ಷಕರೇ, ಇಂದಿನ ದೇಶ ವಿದೇಶದ ವಾರ್ತಾ ಸುದ್ದಿಗಳು ಹೀಗಿವೆ. ಕರ್ನಾಟಕದ ಕಾರವಾರದಲ್ಲಿ ಕದಂಬ ನೌಕಾ ನೆಲೆಯಲ್ಲಿ ನಿಲ್ಲಿಸಿರುವ ಐಎನ್ಎಸ್ ವಾಗ್ವೀರ್ ಜಲಾಂತರ್ಗಾಮಿ ಸಬ್ಮರೀನ್ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಇಂದು ಭಾನುವಾರ ಸಂಚಾರ ನಡೆಸಿದರು. ಎಪಿಜೆ ಅಬ್ದುಲ್ ಕಲಾಂ ಬಳಿಕ ಈ ಸಬ್ಮರೀನ್ನಲ್ಲಿ ಸಂಚರಿಸಿದ ಸಾಧನೆ ಮಾಡಿದ ಎರಡನೇ ರಾಷ್ಟ್ರಪತಿ ಅವರಾದರು. ಸೊಮಾಲಿಲ್ಯಾಂಡ್ ದೇಶವನ್ನು ಮಾನ್ಯತೆ ನೀಡಲು ಇಸ್ರೇಲ್ ಅನುಮತಿ ನೀಡಿದೆ. ಆದರೆ ಅಮೆರಿಕ ಹಾಗೂ ಆಫ್ರಿಕಾ ರಾಷ್ಟ್ರಗಳು ಈ ಕ್ರಮವನ್ನು ವಿರೋಧಿಸಿದೆ. ಇಸ್ರೇಲ್ ನೇತೃತ್ವದಲ್ಲಿ ಈ ದೇಶವು ಸೊತ್ತಿನ ಸಮಸ್ಯೆಗಳನ್ನು ಕಂಡುಕೊಂಡರೂ ಅಮೆರಿಕದ ಬೆಂಬಲದಿಂದ ಇದಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ವೈಕುಂಠ ರಾಜಕೀಯ ಹೋರಾಟವು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದೆ. ಭದ್ರತಾ ಅನಾಲಿಸಿಸ್ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ 30 ರಿಂದ 35 ಭಯೋತ್ಪಾದಕರು ಸೇನೆಯ ರೇಡಾರ್ನಲ್ಲಿ ಇದ್ದಾರೆ. ಇದರಿಂದ ದೇಶಾದ್ಯಂತ ಭದ್ರತಾ ಕ್ರಮಗಳು ಹೆಚ್ಚಾಗಿದ್ದು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಗಂಭೀರ ಭಯೋತ್ಪಾದನಾ ಹೋರಾಟವನ್ನು ಅಸ್ತಿತ್ವಕ್ಕೆ ತಂದಿದೆ. ಪಾಕಿಸ್ತಾನವು ಇಷ್ಟು ದಿನ ಆಪರೇಷನ್ ಸಿಂಧೂರ್ ಅನ್ನು ಒಪ್ಪಿರಲಿಲ್ಲ. ಆದರೆ ಇಂದು ಪಾಕಿಸ್ತಾನದ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವರು ಇಶಾಕ್ ದರ್ ಇವತ್ತು ಒಪ್ಪಿಕೊಂಡಿದ್ದಾರೆ. ಅದು ನೂರ್ಖಾನ್ ವಾಯುನೆಲೆಯಲ್ಲಿ ಸ್ವಲ್ಪ ಪ್ರಮಾಣದ ಹಾನಿಗೊಂಡಿದೆ ಎಂದು ತಾವೇ ಒಪ್ಪಿಕೊಂಡಿದ್ದಾರೆ. ಶನಿವಾರ ಪಾಕಿಸ್ತಾನ ಮಿಲಿಟರಿಯು ಬಲೂಚಿಸ್ತಾನ್ನಲ್ಲಿ ಕನಿಷ್ಠ 17 ಮಂದಿ ಉಗ್ರರನ್ನು ಭದ್ರತಾ ಪಡೆಗಳು ಹತ್ಯೆ ಮಾಡಿವೆ ಎಂದು ಹೇಳಿದ್ದಾರೆ. ಕಾರ್ಯಾಚರಣೆ ವೇಳೆ ಶಸ್ತ್ರಾಸ್ತ್ರಗಳು, ಸ್ಫೋಟಕಗಳು ಮತ್ತು ಮದ್ದುಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಹೇಳಿದರು. ಉಕ್ರೇನ್ ದೇಶವು ಶಾಂತಿ ಒಪ್ಪಿಗೆಯನ್ನು ನಿರಾಕರಿಸಿದರೆ ರಷ್ಯಾ ತನ್ನ ಗುರಿಗಳನ್ನು ಬಲವಂತದಿಂದ ಸಾಧಿಸಲು ನಿರ್ಧರಿಸಿವೆ ಎಂದು ರಷ್ಯಾದ ಅಧಿಕಾರಿ ತಿಳಿಸಿದ್ದಾರೆ. ಈ ಗಂಭೀರ ಹೇಳಿಕೆಗೆ ರಷ್ಯಾದಂತ ಮತ್ತು ಚರ್ಚೆಯೂ ಮೂಡಿಸಿವೆ. ಬಿಹಾರದ ಜಮುಯಿ ಜಿಲ್ಲೆಯಲ್ಲಿ ಸರಕು ಸಾಗಣೆ ರೈಲಿನ 8 ಬೋಗಿಗಳು ಹಳಿ ತಪ್ಪಿದ್ದು ಹೌರಾ ಪಾಟ್ನಾ ಹಾಗೂ ದೆಹಲಿ ಮಾರ್ಗದ ರೈಲು ಸಂಚಾರದಲ್ಲಿ ಭಾರೀ ವ್ಯತ್ಯಯವಾಗಿದೆ. ಅವಘಡದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇದರಿಂದಾಗಿ ರಾತ್ರಿಯಿಡೀ 20ಕ್ಕೂ ಹೆಚ್ಚು ರೈಲುಗಳು ಸಂಚಾರಕ್ಕೆ ಅಡಚಣೆಯಾಗಿದ್ದು, ಸಾವಿರಾರು ಪ್ರಯಾಣಿಕರು ತೊಂದರೆ ಅನುಭವಿಸುವಂತಾಗಿದೆ. ಹೆರಿಗೆ ವೇಳೆ ಶಿಶುವಿನ ಕರುಳುಗಳು ಹೊರಗಡೆ ಬಂದ ಹಿನ್ನೆಲೆ ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ನವಜಾತ ಗಂಡು ಶಿಶುವನ್ನು ಜೀವ ರಕ್ಷಣೆಗಾಗಿ ಕೊಪ್ಪಳ ಕಿಮ್ಸ್ನಿಂದ ಝೀರೋ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿದ ಘಟನೆ ಇಂದು ನಡೆದಿದೆ. ಮಾರ್ಗ ಮಧ್ಯೆ ಆಂಬ್ಯುಲೆನ್ಸ್ ಸುಗಮ ಸಂಚಾರ ಒದಗಿಸಲು ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ನೀಡಿತ್ತು. ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರ ನಿಯಂತ್ರಿಸಿ ಝೀರೋ ಟ್ರಾಫಿಕ್ ವ್ಯವಸ್ಥೆ ಕಲ್ಪಿಸಿತು. ಶಿಶುವಿನ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದು, ವೈದ್ಯರು ಜೀವ ಉಳಿಸಲು ಸತತ ಪ್ರಯತ್ನ ನಡೆಸಿದ್ದಾರೆ. ಕ್ರಿಸ್ಮಸ್ ಹಾಗೂ ವರ್ಷಾಂತದ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ನಿರೀಕ್ಷೆಗೂ ಮೀರಿದ ಪ್ರವಾಸಿಗರ ದಂಡು ಹರಿದು ಬಂದಿತ್ತು. ಮೈಸೂರಿನ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಒಂದೆಡೆಯಾದರೆ, ನಗರದಲ್ಲಿರುವ ಎಲ್ಲಾ ಪ್ರವಾಸಿ ತಾಣಗಳು ಹಾಗೂ ಹೋಟೆಲ್ಗಳು ಪ್ರವಾಸಿಗರಿಗೆ ತುಂಬಿ ತುಳುಕುತ್ತಿವೆ. ಇದರಿಂದ 70 ರಿಂದ 100 ಕೋಟಿ ವಹಿವಾಟು ನಡೆದಿದೆ ಎಂದು ಹೇಳಲಾಗಿದೆ. ಮಲೇಷ್ಯಾದಲ್ಲಿ ಕೌಲಾಲಂಪುರದ ಬುಕಿಟ್ ಜಲೀಲ್ ಕ್ರೀಡಾಂಗಣದಲ್ಲಿ ಡಿಸೆಂಬರ್ 27ರಂದು ನಡೆದ ಬಹುನಿರೀಕ್ಷಿತ ಜನನಾಯಕನ್ ಚಿತ್ರದ ಆಡಿಯೋ ಬಿಡುಗಡೆ ಕಾರ್ಯಕ್ರಮದಲ್ಲಿ ವಿಜಯ್ ಅವರು, ನಾನು ಜನರ ಪರವಾಗಿ ನಿಲ್ಲಲು ನಿರ್ಧರಿಸಿದ್ದೇನೆ. ನನಗಾಗಿ ಎಲ್ಲವನ್ನೂ ತ್ಯಜಿಸಿದ ಅಭಿಮಾನಿಗಳಿಗಾಗಿ ನಾನು ಸಿನಿಮಾವನ್ನೇ ತ್ಯಜಿಸುತ್ತಿದ್ದೇನೆ ಎಂದರು. ದಳಪತಿ ತಿರುವಿಳ ಎಂದು ಬಿಂಬಿಸಲಾದ 5 ರಿಂದ 6 ಗಂಟೆಗಳ ಕಾಲ ನಡೆದ ಅದ್ದೂರಿ ಕಾರ್ಯಕ್ರಮವು ಟಿವಿಗೆ ಪಕ್ಷ ಹುಟ್ಟುಹಾಕಿರುವ ವಿಜಯ್ ಅವರು ರಾಜಕೀಯ ಇನ್ನಿಂಗ್ಸ್ಗೆ ಮೊದಲ ಅವರ ಸಿನಿಮಾ ರಂಗದ ವಿದಾಯಕ್ಕೆ ಸಾಕ್ಷಿಯಾಯಿತು.